ವೇದವಾಕ್ಯದೊಂದಿಗೆ ಘೋಷವಾಕ್ಯದೊಂದಿಗೆ ನಾವೆಲ್ಲ ರೆಡಿಯಾಗಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಎಲ್ಲರೂ ಸರ್ವ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಗ್ಯಾದರ್ ಆಗಬೇಕು ಅಂತ ಕೇಳ್ಕೊತೀವಿ. 7 ಗಂಟೆಗೆ ಕರೆಕ್ಟಾಗಿ ಉಸ್ತುವಾರಿ ಸಚಿವರು, ಸ್ವಾಮೀಜಿಗಳು, ಚಿತ್ರನಟರು ಇದನ್ನ ಇನಾಗ್ರೇಟ್ ಮಾಡ್ತಾರೆ. 7 ಅಂದ್ರೆ ಶಾರ್ಪ್ 7ಕ್ಕೆ ಇನಾಗ್ರೇಟ್ ಆಗುತ್ತೆ. 7 ಅಂತ 7:15 ಆಗ್ಬೋದು, 8 ಆಗ್ಬೋದು ಅನ್ನೋ ಥರ ಭಾವನೆ ಬೇಡ. 7 ಅಂದ್ರೆ 7ಕ್ಕೆ ಹಾಗೆ ಆಗುತ್ತೆ. ನೀವೆಲ್ಲ 6 ಗಂಟೆಗೆ ಬನ್ನಿ. ಅಲ್ಲಿ 3 ಸ್ಟಾಲ್ ತೆಗೆದಿರ್ತೀವಿ. XL, XXL ಟಿ ಶರ್ಟ್ ಅನ್ನ ಉಚಿತವಾಗಿ ಅಲ್ಲಿ ಕೊಡ್ತೀವಿ. ಅಲ್ಲೇ ಬೋರ್ಡ್ ಹಾಕಿರ್ತೀವಿ. ಎಲ್ಲರೂ ಕಲೆಕ್ಟ್ ಮಾಡ್ಕೊಬೋದು. XL ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು, XXL ಅಲ್ಲಿ ಕಲೆಕ್ಟ್ ಮಾಡ್ಕೊಬೋದು. ಮತ್ತೆ ನಮ್ಮ DC ಅವರು ಮುತುವರ್ಜಿ ವಹಿಸಿ 5 ಕಡೆ ಮ್ಯೂಸಿಕ್ ಅನ್ನ ಹಾಕಿರ್ತೀವಿ. ಒಂದು ಮಾಮೂಲಿ ಗ್ರೌಂಡ್ ಅಲ್ಲಿ ಇರುತ್ತೆ. ಅದನ್ನ ಬಿಟ್ಟು ಸಂಜಯ್ ಸರ್ಕಲ್, ಹಾಸ್ಪಿಟ್ಲ್ ಆಚೆ ಕಡೆ, ಪದ್ಮಶ್ರೀ ಹೋಟ್ಲ್ ಹತ್ರ, ಇನ್ನೊಂದು ಮಾಂಡವ್ಯ ಕಾಲೇಜ್ ಮುಂಭಾಗ, ಮತ್ತೆ ಫಿನಿಶಿಂಗ್ ಅಲ್ಲಿ ಮ್ಯೂಸಿಕ್ ಇರುತ್ತೆ. ಅಲ್ಲಿ ಕನ್ನಡ ಹಾಡನ್ನ ಕರೋಕೆಯಲ್ಲಿ ಆಡ್ತಾರೆ. ಮತ್ತೆ ನೀರಿನ ವ್ಯವಸ್ಥೆ, ಬಿಸ್ಕೆಟ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅಲ್ಲಲ್ಲಿ ನಾವು ಟೇಬಲ್ ಹಾಕಿ ಉಚಿತವಾಗಿ ನೀರು ಕೊಡುವಂತ ಮಾಡಿದ್ದೀವಿ. ಮತ್ತೆ ವೈದ್ಯರ ತಂಡ ಇರುತ್ತೆ, ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಯಾವುದೇ ರೀತಿಯ ಲೋಪ ಆಗದಾಗೆ ಸಾರ್ವಜನಿಕರು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಬೇಕು. ತಮ್ಮ ದೈಹಿಕ ಶಕ್ತಿಯನ್ನ, ಆರೋಗ್ಯವನ್ನ ಈ ಮೂಲಕ ಪ್ರದರ್ಶನ ಮಾಡಬೇಕು. ನಾವು ಫಿಟ್ ಇದೀವ ಅನ್ನೋದು ಮಂಗಳವಾರ ಬೆಳಿಗ್ಗೆ ಓಡ್ಬೇಕಲ್ಲ. ನಾವು ಫಿಟ್ ಇದೀವಿ ಅಂತ ನಾವೇ ಅನ್ಕೊಂಡ್ಬಿಟ್ರೆ ಆಗಲ್ಲ ಅಂತ ಎಲ್ಲರೂ ಆರೋಗ್ಯಕ್ಕಾಗಿ ಓಡಿ ಅಂತೇಳಿ ಎಲ್ಲರಿಗೂ ನಾವೇ ಸ್ವತಃ ಹೋಗಿ, ನಾವು ಮೂಡ ಅಧ್ಯಕ್ಷರು, ನಗರಸಭಾ ಅಧ್ಯಕ್ಷರು, ರುದ್ರಪ್ಪ ಅವರು, ಮಾಲಿನ್ಯ ಎಲ್ಲರೂ ನಾವೇ ಹೋಗಿ ಖುದ್ದ ಆಹ್ವಾನವನ್ನು ನೀಡಿದ್ವಿ. ಇವತ್ತು ಮನೆಗೆ ಪಾಂಪ್ಲೆಟ್ ಹೋಗಿದೆ, ಪತ್ರಿಕೆಗಳಲ್ಲಿ ಜಾಹೀರಾತು ಬಂದಿದೆ. ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಈ ಐತಿಹಾಸಿಕ ಓಟದಲ್ಲಿ ಮಂಡ್ಯದ ಸಮಸ್ತ ನಾಗರಿಕರು ಭಾಗಿಯಾಗಬೇಕು. ಇದನ್ನ ಯಶಸ್ವಿಗೊಳಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಈ ರೀತಿ ಆಯಿತು ಅಂತ ಇತಿಹಾಸದ ದಾಖಲೆಗಳಲ್ಲಿ ನೀವು ಸಾಕ್ಷಿ ಆಗ್ಬೇಕು ಅಂತ ಕೇಳ್ಬೋದು.